ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಜಸ್ಟ್ ಫಾರ್ ಲೈಫ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದು ನಾವು ಬಹಳ ಆಸಕ್ತಿದಾಯಕ ಮತ್ತು ನಂಬುವುದಕ್ಕೂ ಅಚ್ಚರಿಯಾದ ವಿಷಯದ ಬಗ್ಗೆ ಮಾತಾಡೋಣ. ನಿಮ್ಮ ಮನೆಯಲ್ಲಿ ದೈವಿಕ ಶಕ್ತಿ ಇದ್ದರೆ ಅದು ಹೇಗೆ ತಿಳಿದುಕೊಳ್ಳಬಹುದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಯಾರು ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಕೊನೆಯಲ್ಲಿ ಒಂದೇ ಒಂದು ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ಬಹಳ ಬಾರಿ ನಾವು ಕೇಳುತ್ತೇವೆ, ಮನೆಯಲ್ಲಿ ಶಾಂತಿ ಇಲ್ಲ, ಮನಸ್ಸು ಬೇಸರ, ಏನು ಮಾಡಿದರೂ ಕಷ್ಟ. ಆದರೆ ಕೆಲವು ಮನೆಗಳಲ್ಲಿ ಯಾಕೋ ಶಾಂತಿ, ನೆಮ್ಮದಿ, ಬೆಳಕು ತುಂಬಿರುತ್ತದೆ. ಈ ವ್ಯತ್ಯಾಸಕ್ಕೆ ಕಾರಣ ಏನು ಗೊತ್ತಾ? ಅದೇ ಮನೆಯ ದೈವಿಕ ಶಕ್ತಿ. ದೈವ ಶಕ್ತಿಗಳು ನಮ್ಮ ಮನೆಯಲ್ಲಿ ನೆಲೆಸಬೇಕು, ನಮ್ಮೊಂದಿಗೆ ಇರಬೇಕು ಎಲ್ಲರೂ ಬಯಸುತ್ತಾರೆ. ಹಾಗೂ ಈ ಕಾರಣಕ್ಕಾಗಿಯೇ ಅವರು ದೇವರಿಗೆ ಪೂಜೆ ಪುನಸ್ಕಾರಗಳನ್ನು ಮಾಡುತ್ತಲೇ ಇರುತ್ತಾರೆ. ದೈವ ಶಕ್ತಿ ನಮ್ಮ ಮನೆಯಲ್ಲಿದ್ದರೆ ಅದು ಯಾವೆಲ್ಲ ಸೂಚನೆಗಳು ನೀಡುತ್ತದೆ ಗೊತ್ತಾ? ಈ ಸಂಕೇತಗಳು ದೈವ ಶಕ್ತಿ ಇದೆ ಎಂಬುದು ಇಲ್ಲಿ ಸೂಚಿಸುತ್ತದೆ. ನಮ್ಮ ಜೀವನದಲ್ಲಿ ಪ್ರತಿಯೊಂದು ಘಟನೆಯು ದೇವರ ಅಣತಿಯಂತೆ ನಡೆಯುತ್ತದೆ. ದೈವ ಶಕ್ತಿಗಳ ಕೃಪೆಯಿಂದಲೇ ನಾವು ಜೀವನದಲ್ಲಿ ಶುಭ ಮತ್ತು ಅಶುಭ ಫಲಗಳನ್ನು ಪಡೆದುಕೊಳ್ಳುತ್ತೇವೆ. ದೇವರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ, ನೈವೇದ್ಯ, ಹೂ, ಹಣ್ಣುಗಳನ್ನು ಅರ್ಪಿಸುವ ಮೂಲಕ, ಮಂತ್ರ ಹಾಗೂ ಸ್ತೋತ್ರಗಳ ಪಠಣದಿಂದ ಮೂಲಕ ದೈವ ಶಕ್ತಿಗಳ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತೇವೆ. ದೈವ ಶಕ್ತಿಗಳು ನಮ್ಮನ್ನು ಕೈ ಹಿಡಿಯುತ್ತಿದ್ದಾರೆ. ನಾವು ಈ ಸಂಕೇತಗಳನ್ನು ಪಡೆದುಕೊಳ್ಳುತ್ತೇವೆ. ಆ ಸಂಕೇತಗಳ ಕುರಿತು ತಿಳಿಯೋಣ. ಕಾಗೆಯು ದೈವಿಕ ಶಕ್ತಿಯನ್ನು ಸಂಕೇತಿಸುತ್ತದೆ. ದೇವರು ಯಾವ ರೂಪದಲ್ಲಿ ಬೇಕಾದರೂ ನಮ್ಮ ಬಳಿ ಬರಬಹುದು. ಸಾಮಾನ್ಯವಾಗಿ ಕಾಗೆಗಳು ನಮ್ಮ ಮನೆಯ ಮುಂದೆ ಕುಳಿತು ಕೂಗುತ್ತಿರುತ್ತವೆ. ಕೆಲವೊಮ್ಮೆ ನಾವು ಅದನ್ನು ಓಡಿಸಿದರೂ ಅದು ಮತ್ತೆ ಮತ್ತೆ ಬಂದು ಅದೇ ಸ್ಥಳದಲ್ಲಿ ಕುಳಿತು ಕೂಗುತ್ತದೆ. ಎಷ್ಟು ಓಡಿಸಿದರೂ ಅದು ಹೋಗದೆ ಇರುವುದು ಶುಭ ಸೂಚನೆಯಾಗಿದೆ. ನೀವು ಅದಕ್ಕೆ ಆಹಾರವನ್ನು ನೀಡಿದ್ದಾದರೆ ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಕೂಗುತ್ತದೆ ಎಂದು ನೀವು ಅದಕ್ಕೆ ಆಹಾರವನ್ನು ನೀಡದೆ ಇರುವಂತಹ ತಪ್ಪನ್ನು ಮಾಡದಿರಿ. ಕಾಗೆಯೊಂದು ಪ್ರತಿನಿತ್ಯ ನಿಮ್ಮ ಮನೆ ಮುಂದೆ ಬಂದು ಕೂಗುತ್ತಿದ್ದರೆ ಅದು ದೈವಿಕ ಶಕ್ತಿ ನಿಮ್ಮ ಸಹಾಯಕ್ಕಿದೆ ಎಂಬುದರ ಸೂಚನೆಯಾಗಿದೆ. ಇಂತಹ ಕಾಗೆಗಳಿಗೆ ಏನಾದರೂ ಒಂದಿಷ್ಟು ತಿನ್ನಲು ನೀಡುವುದು ಒಳ್ಳೆಯದು. ದೇವರಿಗೆ ಅರ್ಪಿಸಿದ ಹೂ ಕೆಳಗೆ ಬೀಳುವುದು. ನಾವು ದೇವರ ಪೂಜೆಯನ್ನು ಮಾಡುವ ಮುನ್ನ ದೇವರ ಕೋಣೆಯನ್ನು ಶುದ್ಧಗೊಳಿಸಿ ರಂಗೋಲಿಯನ್ನು ಹಾಕಿ ಹೂ, ಅರಿಶಿನ, ಕುಂಕುಮದ ಮೂಲಕ ಪೂಜೆಯನ್ನು ಮಾಡುತ್ತೇವೆ. ಇದರೊಂದಿಗೆ ದೇವರಿಗೆ ದೀಪವನ್ನಿಟ್ಟು ಆರತಿ ಮಾಡುವ ಪದ್ಧತಿಯೂ ಇದೆ. ನೀವು ದೇವರ ಪೂಜೆಯನ್ನು ಮಾಡುವ ಸಮಯದಲ್ಲಿ ದೇವರಿಗೆ ಅರ್ಪಿಸಿದ ಹೂ ಕೆಳಗೆ ಜಾರಿ ಬಿದ್ದರೆ ಅಥವಾ ಪೂಜೆಯ ನಂತರ ಹೂ ಜಾರಿ ಬಿದ್ದರೆ ಅದು ನಿಮ್ಮೊಂದಿಗೆ ದೈವಿಕ ಶಕ್ತಿ ಇದೆ ಎಂಬುದರ ಸೂಚನೆಯಾಗಿದೆ. ಇದರಿಂದ ನೀವು ಎಲ್ಲಾ ರೀತಿಯ ವ್ಯಾಪಾರ ವ್ಯವಹಾರದಲ್ಲೂ ಲಾಭವನ್ನು ಪಡೆದುಕೊಳ್ಳುತ್ತೀರಿ ಎಂದು ತಿಳಿದುಕೊಳ್ಳಿ. ಮಕ್ಕಳ ಶೈಕ್ಷಣಿಕ ರಂಗದಲ್ಲಿ ಅಭಿವೃದ್ಧಿ. ದೈವ ಶಕ್ತಿ ನಿಮ್ಮೊಂದಿಗೆ ಅಥವಾ ನಿಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದರ ಇನ್ನೊಂದು ಸೂಚನೆ ಎಂದರೆ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಉತ್ತಮ ಅಂಕಗಳನ್ನು ಪಡೆದುಕೊಳ್ಳುವುದು ಮತ್ತು ಅವರ ಜ್ಞಾಪಕ ಶಕ್ತಿಯು ಹೆಚ್ಚಾಗುವುದಾಗಿದೆ. ಮಕ್ಕಳ ಸಂತೋಷ, ಅವರ ನಡೆ, ನುಡಿ, ಶೈಕ್ಷಣಿಕ ಅಭಿವೃದ್ಧಿ ಈ ಎಲ್ಲವೂ ಮನೆಯಲ್ಲಿ ದೈವಿಕ ಶಕ್ತಿ ಇದೆ ಎಂಬುದನ್ನು ನೀವು ತಿಳಿದುಕೊಳ್ಳಿ. ದೇವರ ಕೋಣೆಯಲ್ಲಿ ಅಲ್ಲಿ ಇರುವುದು. ಸಾಮಾನ್ಯವಾಗಿ ಮನೆಗಳಲ್ಲಿ ಅಲ್ಲಿ ಕಾಣಿಸಿಕೊಳ್ಳುತ್ತಿರುತ್ತವೆ. ನಾವು ಅದನ್ನು ಮನೆಯಿಂದ ಹೊರಗೆ ಹಾಕಲು ಪ್ರಯತ್ನಿಸುತ್ತೇವೆ. ಆದರೆ ಅಲ್ಲಿ ಒಂದು ದೇವರ ಕೋಣೆಯನ್ನು ಪ್ರವೇಶಿಸಿದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನೆಲೆಸಿದೆ ಎಂಬುದಾಗಿದೆ. ದೇವರು ಆತನ ಆಶೀರ್ವಾದವನ್ನು ನಮ್ಮ ಮನೆಯ ಮೇಲೆ ಇಟ್ಟಿದ್ದಾರೆ. ಅದನ್ನು ಅಲ್ಲಿಯ ಮೂಲಕ ಸೂಚಿಸುತ್ತಾನೆ. ಒಂದು ವೇಳೆ ಅಲ್ಲಿ ದೇವರ ಫೋಟೋಗಳ ಹಿಂದೆ ಅವಿತು ಕುಳಿತಿದ್ದರೆ ಅದು ದೈವಿಕ ಶಕ್ತಿ ನಮ್ಮ ಮನೆಯಲ್ಲಿ ನಿಶಬ್ದವಾಗಿ ನೆಲೆಸಿದೆ ಎಂದರ್ಥ. ಮನೆಯಲ್ಲಿ ದೈವಿಕ ಶಕ್ತಿಯು ನೆಲೆಯಾಗಿದೆ ಎಂಬುದು ನಮ್ಮ ಅರಿವಿಗೆ ಬಂದಾಗ ಅದನ್ನು ನಾವು ಉತ್ತೇಜನಗೊಳಿಸುವುದು ತುಂಬಾನೇ ಮುಖ್ಯವಾಗಿರುತ್ತದೆ. ಇಲ್ಲವಾದರೆ ಆ ಶಕ್ತಿ ನಮ್ಮಿಂದ ಆದಷ್ಟು ಬೇಗ ದೂರವಾಗಬಹುದು. ಮನೆಯಲ್ಲಿ ದೈವಿಕ ಶಕ್ತಿಯನ್ನು ಉತ್ತೇಜನಗೊಳಿಸುವುದಕ್ಕಾಗಿ ಪ್ರತಿನಿತ್ಯ ಮನೆಯಲ್ಲಿ ಧೂಪವನ್ನು ಹಚ್ಚಿಡಬೇಕು ಹಾಗೂ ಈ ಧೂಪದ ಹೊಗೆಯನ್ನು ಮನೆಯ ಮೂಲೆ ಮೂಲೆಯಲ್ಲೂ ತೋರಿಸಬೇಕು. ಇದರಿಂದ ಮನೆಯಲ್ಲಿ ಅಭಿವೃದ್ಧಿಯಾಗಿ ಹಣದ ಸಮಸ್ಯೆಗಳು ದೂರವಾಗುತ್ತದೆ. ಈ ವಿಚಾರಗಳಲ್ಲಿ ನಾವು ದೇವರ ಫೋಟೋಗೆ ಸಂಬಂಧಿಸಿದ ಇನ್ನೊಂದು ವಿಚಾರವನ್ನು ಗಮನದಲ್ಲಿಟ್ಟುಕೊಳ್ಳಬೇಕು. ಅದೇನೆಂದರೆ, ನಿಮ್ಮ ಮನೆಯಲ್ಲಿ ಗೋಡೆಗೆ ಹಾಕಿರುವ ಅಥವಾ ನೆಲದ ಮೇಲೆ ಇಟ್ಟಿರುವ ಅಥವಾ ಪೂಜೆ ಪೀಠದ ಮೇಲೆ ಇಟ್ಟಿರುವ ದೇವರ ಫೋಟೋ ವಾಲಿಕೊಂಡಿದ್ದರೆ ಅಥವಾ ಒಂದು ಕಡೆ ಓರೆಯಾಗಿ ನಿಂತಿದ್ದರೆ ಅದನ್ನು ತಕ್ಷಣವೇ ಸರಿ ಮಾಡಿ. ಇದರಿಂದ ದೇವರಿಗೆ ನೋವಾಗುತ್ತಿರುತ್ತದೆ. ದೇವರ ಫೋಟೋವನ್ನು, ವಿಗ್ರಹವನ್ನು ನೇರವಾಗಿ ಇಡಬೇಕು. ಮನೆಯಲ್ಲಿ ಆಕಸ್ಮಿಕವಾಗಿ ಶುಭ ವಾಸನೆ ಬರುತ್ತಿದೆಯಾ? ಯಾವುದೋ ಪ್ರೋಮೋ ಹತ್ತಿರ ಧೂಪ ಇಲ್ಲದಿದ್ದರೂ ಮನೆಯೊಳಗೆ ಹೂವಿನಂತೆ, ದೇವಸ್ಥಾನದಂತೆ ಸುಗಂಧ ಹರಡುತ್ತಿದ್ದರೆ ಇದು ದೈವಿಕ ಶಕ್ತಿ ನೇರ ಲಕ್ಷಣ. ಮನೆಯ ಶಕ್ತಿ ಉತ್ತಮವಾಗಿದ್ದರೆ ಎಷ್ಟು ದೊಡ್ಡ ಸಮಸ್ಯೆ ಬಂದರೂ ಅದು ಸುಲಭವಾಗಿ
ಅಪ್ರತೀಕ್ಷಿತವಾಗಿ ಪರಿಹಾರವಾಗುತ್ತದೆ. ಕುಟುಂಬದಲ್ಲಿ ಜಗಳ ಕಡಿಮೆ, ಒತ್ತಡ ಕಡಿಮೆ, ಆರೋಗ್ಯ ಉತ್ತಮ. ಈಗಾಗಲೇ ದೈವಿಕ ಕೆಲಸ ಮಾಡುತ್ತಿರುವ ಸೂಚನೆಯಾಗುತ್ತದೆ. ನೀವು ದೈವಿಕ ರಕ್ಷಣೆಯಡಿ ಇದ್ದೀರಿ ಎಂದರ್ಥ. ಮನೆಯಲ್ಲಿ ಈ ಶಕ್ತಿಯನ್ನು ಉಳಿಸಿಕೊಳ್ಳಲು ಪ್ರತಿನಿತ್ಯ ಧೂಪ ಅಥವಾ ಸಮರ್ಪಕ ಅಗರಬತ್ತಿ ಹಚ್ಚಿ ದೇವರ ಫೋಟೋಗಳನ್ನು ನೇರವಾಗಿ ಸ್ವಚ್ಛವಾಗಿ ಇಡಿ. ಮನೆಯಲ್ಲಿ ಜಗಳ ಗದ್ದಲ ಕಡಿಮೆ ಇರಲಿ. ಪೂಜಾ ಕೋಣೆಯನ್ನು ದಿನವೂ ಶುಚಿಯಾಗಿ ಇಡಿ. ದೈವ ಶಕ್ತಿ ಸದಾ ಶಾಂತಿಯಿಂದ, ಸ್ವಚ್ಛತೆಯಲ್ಲಿ, ಭಕ್ತಿಯಲ್ಲಿ ವಾಸಿಸುತ್ತದೆ. ನಿಮ್ಮ ಮನೆಯಲ್ಲಿ ಈ ಮೇಲಿನ ಘಟನೆಗಳು ಸಂಭವಿಸುತ್ತಿದ್ದರೆ ಅಥವಾ ನಿಮ್ಮ ಮನೆಯಲ್ಲಿ ದೇವರ ಕೋಣೆಯಲ್ಲಿ ಹೀಗೆಲ್ಲ ಆಗುತ್ತಿದ್ದರೆ ಅದರ ಬಗ್ಗೆ ನಕಾರಾತ್ಮಕವಾಗಿ ಚಿಂತಿಸುವ ಅಗತ್ಯವಿಲ್ಲ. ಇದು ನಿಮ್ಮೊಂದಿಗೆ ದೈವಶಕ್ತಿ ಇದೆ ಎಂಬುದನ್ನು ಒತ್ತಿ ಒತ್ತಿ ಹೇಳುವ ಸೂಚನೆಯಾಗಿದೆ. ಸ್ನೇಹಿತರೆ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ, ಅರ್ಥ ಆಗಿದ್ದರೆ ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ದಯವಿಟ್ಟು ಮರಿಬೇಡಿ. ನಮಗೆ ಇನ್ನಷ್ಟು ವಿಡಿಯೋ ಹಾಕುವುದಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ. ಇಲ್ಲಿವರೆಗೂ ವಿಡಿಯೋ ಕೇಳಿದಕ್ಕೆ, ನೋಡಿದಕ್ಕೆ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್.